ಆತ್ಮೀಯ ವೀಕ್ಷಕರೇ, ಯುವ ನಿಧಿ ಫಲಾನುಭವಿಗಳಿಗೆ ಮಾರ್ಚ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಅದರ ಜೊತೆಗೆ ಫೆಬ್ರವರಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಕೆಲವೊಬ್ಬರಿಗೆ ಸೆಲ್ಫ್ ಡಿಕ್ಲರೇಷನ್ ಡನ್ ಆಗಿಲ್ಲ, ಆಧಾರ್ ಕಾರ್ಡ್ ಡೀಟೇಲ್ಸು ಫ್ಲಚ್ ಆಗ್ತಾ ಇರಲಿಲ್ಲ. ಅವ್ರಿಗೆ ಯಾಕೆ ಫ್ಲಚ್ ಆಗ್ತಾ ಇಲ್ಲ, ಅವ್ರು ಏನು ಮಾಡಬೇಕು ಅನ್ನೋದನ್ನು, ಅದರ ಜೊತೆಗೆ ಡಿಸೆಂಬರ್ ಮತ್ತು ಜನವರಿ ತಿಂಗಳ ಅಮೌಂಟ್ ಏನಾದರೂ ಯಾವಾಗ ಕ್ರೆಡಿಟ್ ಆಗುತ್ತೆ ಅಂತೇಳಿ ಯುವ ನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಪ್ಡೇಟ್ ಬಂದಿದೆ ಅಂತ ಕೂಡ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದು ಸ್ನೇಹಿತರೆ, ಮಾರ್ಚ್ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಂದ್ರೆ 2-3 ಡೇಸ್ ಹಿಂದ್ಗಡೆನೆ ಸೆಲ್ಫ್ ಡಿಕ್ಲರೇಷನ್ ಪ್ರಾಬ್ಲಮ್ ಆಗ್ತಾ ಇತ್ತು. ಅಂದರೆ ಪೋರ್ಟಲ್ಲೇ ಓಪನ್ ಆಗ್ತಾ ಇರಲಿಲ್ಲ. ಬಟ್ ಈಗ ಆರಾಮಾಗಿ ಹೋಗಿ ಸೆಲ್ಫ್ ಡಿಕ್ಲರೇಷನ್ನ ಮಾಡಿಸ್ಕೊಳ್ಳಿ. ಯಾಕಂದರೆ ನಂದು ಕೂಡ ಸೆಲ್ಫ್ ಡಿಕ್ಲರೇಷನ್ ಪೆಂಡಿಂಗ್ ಇತ್ತು. ಬಟ್ 20-25ನೇ ತಾರೀಕು ಸೆಲ್ಫ್ ಡಿಕ್ಲರೇಷನ್ ಮಾಡ್ಸೋಕೆ ಹೋದರೆ ಸಮಸ್ಯೆ ಆಗುತ್ತೆ ಅಂತೇಳಿ, ಯಾಕಂದರೆ ನಂದು ಕೂಡ ಅದೇ ರೀತಿ 24-25ನೇ ತಾರೀಕು ಸೆಲ್ಫ್ ಡಿಕ್ಲರೇಷನ್ ಮಾಡ್ಸೋಕೆ ಹೋದೆ. ಫೆಬ್ರವರಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಆಗಲಿಲ್ಲ. ಬಟ್ ಅದಾದಮೇಲೆ ರಿಯಲೈಸ್ ಮಾಡಿಕೊಂಡೆ ಯಾಕೆ ಫೆಬ್ರವರಿ ಮಂತ್ ಸೆಲ್ಫ್ ಡಿಕ್ಲರೇಷನ್ ಆಗಿಲ್ಲ, ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಬಿಡ್ತೀನಿ. ಫಸ್ಟು ಮಾರ್ಚ್ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಏನು ಮಾಡಿಸ್ತಾ ಇದ್ದೀರಲ್ವ, ಇವ್ರದ್ದು ಹೋಗಿ ಆದಷ್ಟು ಬೇಗ ಸೆಲ್ಫ್ ಡಿಕ್ಲರೇಷನ್ನ ಮಾಡಿಸ್ಕೊಳ್ಳಿ. ಸದ್ಯಕ್ಕೆ ಯಾವುದೇ ನೆಟ್ವರ್ಕ್ ಪ್ರಾಬ್ಲಮ್ಮು ಕೂಡ ಇಲ್ಲ, OTP ಯಾವುದೇ ಸಮಸ್ಯೆ ಇಲ್ಲ. ಆದಷ್ಟು ಬೇಗ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಕೊಳ್ಳಿ. ಇದು ಮಾರ್ಚ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು, ಓಕೆನಾ. ಬಟ್ ಇನ್ನೊಂದು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಫೆಬ್ರವರಿ ಮಂತ್ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಆಧಾರ್ ಡೀಟೇಲ್ಸು ಫ್ಲಚ್ ಆಗಿಲ್ಲ. ಇವ್ರು ಏನು ಮಾಡಬೇಕು? ಯಾರಿಗೆಲ್ವಾ ಆಧಾರ್ ಡೀಟೇಲ್ಸ್ ಫ್ಲಚ್ ಆಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿಲ್ಲಲ್ವ, ಇವರು 2 ಮಿಸ್ಟೇಕನ್ನು ಮಾಡಿರ್ತಾರೆ. ಅದರಲ್ಲಿ ನಾನು ಒಂದು ಮಿಸ್ಟೇಕ್ ಮಾಡಿದ್ದೆ. ಏನು ಅಂದರೆ, ಫೆಬ್ರವರಿ ಮಂತ್ ಸೆಲ್ಫ್ ಡಿಕ್ಲರೇಷನ್ ಮಾಡ್ಸೋಕ್ಕೆ ಹೋದಾಗ, ಅಂದರೆ ನಾನು 5ನೇ ತಾರೀಕು ಅಥವಾ 6ನೇ ತಾರೀಕು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ದೆ. ಬಟ್ ಪ್ರಿಂಟ್ ಬಂದಿರಲಿಲ್ಲ. ಪ್ರಿಂಟನ್ನು ನಾನು ಡೌನ್ಲೋಡ್ ಮಾಡ್ಕೊಳ್ಳೋದನ್ನು ಮರೆತೋಗ್ಬಿಟ್ಟಿದ್ದೆ. ಹಾಗಾಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋದು ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಮಾಡ್ಸೋಕೆ ಹೋದರೆ ಆಧಾರ್ ಡೀಟೇಲ್ಸ್ ಫ್ಲಚ್ ಆಗ್ತಿರಲಿಲ್ಲ. ಯಾಕಂದರೆ ಈ ರೀತಿ ಏನಾದರೂ ಮಾಡಿದರೆ ನೀವು ಅದನ್ನು ಗಮನದಿಂದ ತೆಗೆದುಬಿಡಿ. ಯಾಕಂದರೆ ಸೆಲ್ಫ್ ಡಿಕ್ಲರೇಷನ್ ನಮ್ಮದು ಡನ್ ಆಗಿರುತ್ತೆ ಒಂದು. ಬಟ್ ಈ ರೀತಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿ ಇಲ್ಲ, ಮೊದಲನೇ ಬಾರಿಗೆ ಸೆಲ್ಫ್ ಡಿಕ್ಲರೇಷನ್ ಮಾಡ್ಸೋಕೆ ಹೋಗಿದ್ವಿ, ಆಧಾರ್ ಡೀಟೇಲ್ಸ್ ಫ್ಲಚ್ ಆಗ್ತಾ ಇಲ್ಲ ಅಂತ ಏನೇನು ಕೇಳ್ತಾ ಇದ್ದರೆ, ಇವ್ರದ್ದು ಯುವ ನಿಧಿ ಹಣ ಸ್ಟಾಪ್ ಹೋಗೋ ಸಾಧ್ಯತೆ ಜಾಸ್ತಿ ಇದೆ. ಬಟ್ ಇಲ್ಲಾಂದರೆ ಹಳೆ ಸ್ಟೇಟಸನ್ನು ಚೆಕ್ ಮಾಡಿದಾಗ ಅಲ್ಲಿ ನಿಮ್ಮದು ಡಾಟಾ ನಾಟ್ ಫೌಂಡ್ ಅಂತ ತೋರಿಸ್ತಾ ಇರುತ್ತೆ. ಈ ಕಾರಣಕ್ಕಾಗಿ ಫೆಬ್ರವರಿ ಮಂತ್ ಸೆಲ್ಫ್ ಡಿಕ್ಲರೇಷನ್ ಡನ್ ಆಗಿರೋದಿಲ್ಲ. ಇದಿಷ್ಟು ಫೆಬ್ರವರಿ ಮಂತ್ ಸೆಲ್ಫ್ ಡಿಕ್ಲರೇಷನ್ ಡನ್ ಆಗದೇ ಇರೋ ವಿದ್ಯಾರ್ಥಿಗಳಿಗೆ ಅಪ್ಡೇಟು ಸ್ನೇಹಿತರೆ. ಮತ್ತು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಡಿಸೆಂಬರ್ ತಿಂಗಳ ಅಮೌಂಟು ಕ್ರೆಡಿಟ್ ಆಗಿಲ್ಲ ಮತ್ತು ಜನವರಿ ತಿಂಗಳ ಅಮೌಂಟ್ ಯಾವಾಗ ಬರುತ್ತೆ ಅಂತೇಳಿ ಕೂಡ ಕಮೆಂಟ್ ಮಾಡ್ತಾ ಇದ್ರಿ. ಡಿಸೆಂಬರ್ ತಿಂಗಳ ಅಮೌಂಟಿನ ಬಗ್ಗೆ ಅಪ್ಡೇಟ್ ಹೇಳೋದಾದರೆ, ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಥವಾ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿರ್ತಕ್ಕಂಥ 60-70% ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ಅಮೌಂಟು ಕ್ರೆಡಿಟ್ ಆಗಿದೆ. ಬಟ್ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟು ಕ್ರೆಡಿಟ್ ಆಗಿಲ್ಲ. ಯಾವ ರೀಸನ್ಗೆ ಕ್ರೆಡಿಟ್ ಆಗಿಲ್ಲ ಮತ್ತು ಯಾವಾಗ ಬರುತ್ತೆ? ಮೊದಲನೇ ರೀಸನ್ ಯಾಕೆ ಕ್ರೆಡಿಟ್ ಆಗಿಲ್ಲ ಅಂದರೆ, ನೀವು ಮಂತ್ ಎಂಡ್ ಅಂದರೆ 24-25 ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿರ್ತೀರ, ಅಂಥ ಸೆಲ್ಫ್ ಡಿಕ್ಲರೇಷನ್ಗಳನ್ನು ಕೌಂಟ್ ಲಿಸ್ಟಲ್ಲಿ ತೊಗೊಂಡಿಲ್ವಂತೆ. ಈ ಕಾರಣಕ್ಕೂ ಕೂಡ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ತಿಂಗಳ ಅಮೌಂಟು ಬಂದಿಲ್ಲ. ಬಟ್ ಅವನ್ನೇನಾದರೂ ಒಂದ್ಸಲ ರಿವೆರಿಫಿಕೇಷನ್ ಮಾಡಿಸ್ತೀವಿ. ಅದರಲ್ಲಿ ಏನಾದರೂ ಎಲಿಜಿಬಿಲಿಟಿ ಬಂದರೆ, ಅಂದರೆ ನೀವೇನಾದ್ರು ಹೈಯರ್ ಎಜುಕೇಷನ್ ಮಾಡಿಲ್ಲ ಅಂದರೆ, ನಿಮ್ಮ ಹಳೆ DBT ಸ್ಟೇಟಸನ್ನು ಚೆಕ್ ಮಾಡಿದಾಗ GST ಪೇಯರ್ ಅಂತ ತೋರಿಸ್ತಾ ಇಲ್ಲ ಅಂದರೆ, ಡಾಟಾ ನಾಟ್ ಫೌಂಡ್ ಅಂತ ತೋರಿಸ್ತಾ ಇಲ್ಲ ಅಂದರೆ, ಮಾರ್ಚ್ ಫಸ್ಟ್ ವೀಕ್ ಒಳಗಡೆ ಡಿಗ್ರಿ ಮುಗಿದವರಿಗೆ 3,000 ಮತ್ತು ಡಿಪ್ಲೊಮಾ ಮುಗಿದವರಿಗೆ 1,500 ಅಮೌಂಟು ಬರುತ್ತೆ ಅಂತೇಳಿ ಯುವ ನಿಧಿ ಪೋರ್ಟಲ್ ಕಡೆಯಿಂದ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಇದು ಇಂದಷ್ಟು ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.